ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನದ ವೇಳೆ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳಿಗೆ ಮೈತ್ರಿ ಅಭ್ಯರ್ಥಿಗಳು ಒಳ ಏಟಿನ ಭೀತಿಯಲ್ಲಿದ್ದಾರೆ. 3 ಪ್ರಮುಖ ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳ ವಿರುದ್ಧ ಅದೇ ಪಕ್ಷದ ನಾಯಕರು ಅಥವಾ ಮೈತ್ರಿ ಪಕ್ಷ ಜೆಡಿಎಸ್ ಅಥವಾ ಬಿಜೆಪಿಯ ನಾಯಕರು ಅಭ್ಯರ್ಥಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋದು ಡೌಟು ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. 3 ಕ್ಷೇತ್ರಗಳಲ್ಲಿ ಒಳ ಏಟಿನ ಭೀತಿ ಇದೆ ಮೈತ್ರಿ ಅಭ್ಯರ್ಥಿಗಳಿಗೆ. ಯಾರ ಸಂಧಾನಕ್ಕೂ ಈವರೆಗೂ ಬಂಡಾಯ ನಾಯಕರು ಬಗ್ಗುತ್ತಿಲ್ಲ. ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾಡ್ತಿದೆ ಒಳ ಏಟಿನ ಭೀತಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ, ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರಿಗೆ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರಿಗೆ ಒಳ ಏಟಿನ ಭೀತಿ. ಹಾಸನ, ಚಿಕ್ಕಬಳ್ಳಾಪುರ ಮತ್ತು ಮಂಡ್ಯ ಮೈತ್ರಿ ಅಭ್ಯರ್ಥಿಗಳಿಗೆ ಒಳ ಏಟಿನ ಭೀತಿ ಕಾಡ್ತಾ ಇದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಪ್ರೀತಮ್ ಗೌಡ ಕೆಲಸ ಮಾಡ್ತೀನಿ ಅಂತ ಈವರೆಗೂ ಹೇಳ್ತಾ ಇಲ್ಲ. ಈವರೆಗೂ ಇಬ್ಬರು ನಾಯಕರು ಒಟ್ಟಿಗೆ ಕಾಣಿಸಿಕೊಳ್ತಾ ಇಲ್ಲ. ಹಾಸನ ಕ್ಷೇತ್ರದಲ್ಲಿ ಸಮನ್ವಯ ತರುವಂತಹ ಹೈಕಮಾಂಡ್ನ ಪ್ರಯತ್ನ ಈವರೆಗೂ ಸಫಲತೆ ಕಂಡಿಲ್ಲ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಹಾಸನಕ್ಕೆ ಹೋಗಿದ್ರು, ಸಮನ್ವಯ ಸಭೆಗೆ ಕರೆದಿದ್ರು. ಆ ಸಭೆಗೆ ಪ್ರೀತಮ್ ಗೌಡ ಹೋಗಿರಲಿಲ್ಲ. ಮೈಸೂರಿನ ಉಸ್ತುವಾರಿ ಇದೆ ಎನ್ನುವ ಕಾರಣ ಕೊಟ್ಟು ಆ ಸಭೆಗೆ ಪ್ರೀತಮ್ ಗೌಡ ಹೋಗಿರಲಿಲ್ಲ. ಮೈಸೂರಿನಲ್ಲಿ ಇಬ್ಬರನ್ನೂ ಭೇಟಿ ಮಾಡಿಸ್ತೀನಿ ಅಂತ ರಾಧಾ ಮೋಹನ್ ಅಗರ್ವಾಲ್ ಹೇಳಿದ್ರು. ಆದರೆ ನಿನ್ನೆ ಭೇಟಿ ಆಗಬೇಕಿತ್ತು, ಈವರೆಗೂ ಭೇಟಿಯಾಗಿಲ್ಲ. ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ, HD ರೇವಣ್ಣ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದು ಹಾಸನದಲ್ಲಿ ಶಾಸಕರಾದಂತಹ ವ್ಯಕ್ತಿ ಈಗ ಪ್ರೀತಮ್ ಗೌಡ ಅದೇ ರಾಜಕೀಯ ಎದುರಾಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ಪ್ರೀತಮ್ ಗೌಡ ಒಪ್ತಾ ಇಲ್ಲ. ಈವರೆಗೂ ಪ್ರೀತಮ್ ಗೌಡ ಅವರ ಹೆಸರನ್ನ, ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಈವರೆಗೂ ಪ್ರೀತಮ್ ಗೌಡ ಹೇಳ್ತಾ ಇಲ್ಲ. NDA ಅಭ್ಯರ್ಥಿಗೆ, ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸ್ತೀನಿ ಅಂತ ಇದ್ದಾರೆ. ಮೈಸೂರಿನಲ್ಲಿ ಉಸ್ತುವಾರಿ ಇದ್ದೆ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹತ್ವದ ಹುದ್ದೆಯಲ್ಲಿದ್ದಾರೆ. ಅವರೇ ಬಂಡಾಯ ಎದ್ದಿರುವಂತಹ ಸ್ಥಿತಿ. ಮೈಸೂರಿನ ಉಸ್ತುವಾರಿಯನ್ನು ನೆಪವಾಗಿಟ್ಕೊಂಡು ಹಾಸನದಿಂದ ಪ್ರೀತಮ್ ಗೌಡ ದೂರ ಉಳಿದಿದ್ದಾರೆ. ಪ್ರೀತಮ್ ಗೌಡ, ಪ್ರಜ್ವಲ್ ರೇವಣ್ಣ ಈವರೆಗೂ ಪ್ರೀತಮ್ ಗೌಡ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿಲ್ಲ. ಮೊನ್ನೆ ರಾಧಾ ಮೋಹನ್ ಅಗರ್ವಾಲ್ ಹೇಳ್ತಾ ಇದ್ರು, ನಿಮ್ಮ ನಡವಳಿಕೆಯನ್ನ ಬದಲಿಸಿಕೊಳ್ತಾ ಇದ್ರೆ ಸರಿ ಆಗೋದಿಲ್ಲ. ಅಭ್ಯರ್ಥಿ ನೀವಾಗಿದ್ದೀರಾ, ನಿಮಗೆ ಯಾರ ಬೆಂಬಲ ಬೇಕು ಅವರನ್ನ ನೀವು ಮಾತನಾಡಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಓಕೆ, ನಾನು ಪ್ರೀತಮ್ ಗೌಡ್ರನ್ನ ಭೇಟಿ ಆಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ನಿನ್ನೆ ಮೈಸೂರಿನಲ್ಲಿ ಭೇಟಿ ಆಗಬೇಕಿತ್ತು, ಆಗಿಲ್ಲ. ನಿನ್ನೆ ಪ್ರೀತಮ್ ಗೌಡ ಮೈಸೂರಿನಲ್ಲಿ ಮಾತನಾಡಿದ್ರು, ನಾನು NDA ಅಭ್ಯರ್ಥಿಯನ್ನ ಬೆಂಬಲಿಸ್ತೀನಿ ಅಂತಂದ್ರು. ಒಂದೇ ಒಂದು ಬಾರಿ ಕೂಡ ಪ್ರಜ್ವಲ್ ರೇವಣ್ಣನವರ ಹೆಸರನ್ನ ಉಲ್ಲೇಖ ಮಾಡಲಿಲ್ಲ. ಹಾಗಿದ್ರೆ ಪ್ರೀತಮ್ ಗೌಡ ಹಾಸನ ಲೋಕಸಭಾ ಕ್ಷೇತ್ರದಿಂದ ದೂರವೇ ಉಳಿತಾರಾ ಚುನಾವಣಾ ಕಾಲದಲ್ಲಿ? ಹಾಗೆ ದೂರ ಉಳಿದಿದ್ದೇ ಆದ್ರೆ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಏನ್ ಮಾಡ್ತಾರೆ? ಪ್ರಜ್ವಲ್ ರೇವಣ್ಣ ಪರ ಕೆಲಸ ಮಾಡ್ತಾರಾ ಅಥವಾ ಏನು? ಪ್ರಜ್ವಲ್ ರೇವಣ್ಣ ಪರವಾಗಿ ನಿನ್ನೆ ಭೇಟಿ ಆಗ್ತೀರಾ ಅಂತ ಮಾಧ್ಯಮಗಳು ಕೇಳಿದ್ವು. ಈ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಮಾತನಾಡಿದ್ರು, ಕೇಳ್ಕೊಂಡು ಬನ್ನಿ. ಪ್ರಜ್ವಲ್ ಅವರನ್ನ ಮೀಟ್ ಮಾಡ್ತೀರಾ? ನಂಗೇನಕ್ಕೆ ಮಾಹಿತಿ ಇದೆ? ನಮ್ಮ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಇರೋಂಥದ್ದು. ಈಗ ಮೀಟಿಂಗಿಗೆ ಹೋಗ್ತಾ ಇದ್ದೀವಿ. ನನಗೆ ಮಾಹಿತಿ ಇಲ್ಲ, ಯಾವುದೋ ಮಾಹಿತಿ ಇಲ್ಲ ಸರ್. ಈಗ ಯಾರನ್ನ ಭೇಟಿ ಮಾಡ್ಬೇಕಂದ್ರೆ ಒಂದೇ NDA ಅಲ್ವಾ ಸರ್? ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ನಾಗಲೇ ಮಾಡ್ತಾ ಇದ್ದೀವಿ. ಪ್ರಜ್ವಲ್ ಅವರನ್ನ ಮೀಟ್ ಮಾಡ್ತೀರಾ? ನಂಗೇನಕ್ಕೆ ಮಾಹಿತಿ ಇದೆ? ನಮ್ಮ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಇರೋಂಥದ್ದು. ಈಗ ಮೀಟಿಂಗಿಗೆ ಹೋಗ್ತಾ ಇದ್ದೀವಿ. ನನಗೆ ಮಾಹಿತಿ ಇಲ್ಲ, ಯಾವುದೋ ಮಾಹಿತಿ ಇಲ್ಲ ಸರ್. ಈಗ ಯಾರನ್ನ ಭೇಟಿ ಮಾಡ್ಬೇಕಂದ್ರೆ ಒಂದೇ NDA ಅಲ್ವಾ ಸರ್? ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ನಾಗಲೇ ಮಾಡ್ತಾ ಇದ್ದೀವಿ. ಪ್ರಜ್ವಲ್ ಅವರನ್ನ ಮೀಟ್ ಮಾಡ್ತೀರಾ? ಪ್ರಜ್ವಲ್ ರೇವಣ್ಣ ಹಾಸನದ ಲೋಕಸಭಾ ಅಭ್ಯರ್ಥಿ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ. ಆದರೆ ಪ್ರೀತಮ್ ಗೌಡ ಇದುವರೆಗೆ ಹಾಸನದಿಂದ ದೂರ ಉಳಿದಿದ್ದಾರೆ. ಹಾಗಿದ್ರೆ ಪ್ರೀತಮ್ ಗೌಡ ಆಪ್ತರು ಏನ್ ಮಾಡ್ತಾ ಇದ್ದಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.